ಏನಾಯ್ತು ಸರ್? ಹೇಮಂತ್ ಕರ್ಕರೆಣ್ಣ, ನನಗೆ ಪ್ರೊನೌನ್ಸಿಯೇಷನ್ ಬರಲ್ಲ ನೋಡಿ. ಎಂತ ಒಂದು ಸ್ಟ್ರಿಕ್ಟ್ ಆಫೀಸರ್, ಆ ಕಡೆಯಿಂದ ಬುಲೆಟ್ಸ್ ಹೆಂಗ್ ಹೋಗ್ತಾ ಇದೆ ಅಂದ್ರೆ ರಾಕೆಟ್ ಬಂದಂಗೆ ಬರ್ತಾ ಇದೆ. ಆದ್ರೂ ಎಂಟರ್ಡ್ ಇನ್ಸೈಡ್. ಎಷ್ಟೊಂದು ಟೆರರಿಸ್ಟ್ನ ಸಾಯಿಸಿ ಕೊನೆಗೆ ಸತ್ತಿದ್ದಾರೆ. ನಮ್ಮ LIC ಕೂಡ ಫಸ್ಟ್ ಟು ಸೆಟಲ್ ದ ಕ್ಲೈಮ್ ನೋಡಿ ಸರ್. ಅವನಿಗೆ ಗೊತ್ತು LIC ಪಾಲಿಸಿ ಮಾಡ್ಬೇಕಾದ್ರೆ ನಮಗೆ ಗೊತ್ತು, ಪೊಲೀಸಿಗೆ ಮಾಡ್ತಾ ಇದೀವಿ, ಮಿಲಿಟರಿ ಅವ್ನ ಮರ್ಸನ್ನು ಮಾಡ್ತಾ ಇದೀವಿ. ಇವನು ಪಾಲಿಸಿ ಮಾಡಿದ್ರೆ ಗ್ಯಾರಂಟಿ LICಗೆ ರಿಸ್ಕ್ ಇದೆಯಾ? 100% ರಿಸ್ಕ್ ಇದೆ. ಈವನ್ ಅಲ್ಲಿ ಅವ್ರು ವಾಲಂಟಿಯರ್ ಆಗಿ ಹೋಗ್ತಾ ಇದಾರೆ, ನಾನು LIC ಪಾಲಿಸಿ ಮಾಡಿದ್ದೀನಿ, ನಾನು ಇಲ್ಲಿ ಹೋದ್ರೆ ನಾನು ಕ್ಲೈಮ್ ಕೊಡಲ್ಲ, ನಾನು ಹೋಗಲ್ಲ. ನಾವಿದ್ರು ಹಂಗೆ ಥಿಂಕ್ ಮಾಡ್ತೀವಿ. ಅಷ್ಟೊಂದು ಜನ ಫೈರ್ ಆಗ್ಬೇಕಾದ್ರೆ ನಮ್ಗೆ ಗೊತ್ತು ಅಲ್ಲಿ ಹೋದ್ರೆ ತೀರೋಗ್ತೀವಿ ಅಂತ. ನಾನೇನಾದ್ರೆ ನನ್ನ ಹೆಂಡತಿ, ನನ್ನ ಮಕ್ಕಳು ನೋಡಿ ಎಷ್ಟೊಂದು ನೆಗೆಟಿವಿಟಿ ಫಾರ್ಮ್ ಆಗುತ್ತೆ. ಅದನ್ನೆಲ್ಲ ಬಿಟ್ಟು ಸಾಧನೆ ಮಾಡ್ತಾರೆ ಅಂದರೆ ಅವರು ನಮ್ಮ ದೇಶಕ್ಕೆ ಕೊಡೋ ಅಂತ ಕೊಡುಗೆ, ಒಂದು ಕಮಿಟ್ಮೆಂಟ್ ಸರ್. ಅವ್ರು ಆ ಕಮಿಟ್ಮೆಂಟ್ ಕೊಡ್ಬೇಕಾದ್ರೆ ಆ್ಯಸ್ ಎ LIC ಏಜೆಂಟ್ ನಾವು ಮಾಡೋಕ್ಕಾಗಲ್ಲ ಸರ್. ನಮ್ಮ ಕೆಲಸ ಅಷ್ಟು ಕಷ್ಟನಾ? ಆ ಕಡೆಯಿಂದ 100 ಬುಲೆಟ್ಸ್ ಫೈರ್ ಆಗಬೇಕಾದ್ರೆ ನಾನು ನಮ್ಮ ದೇಶನ ಕಾಪಾಡ್ತೀನಿ ಅಂತ ಹೋಗೋದು ದೊಡ್ಡ. ನಾನು ಆ್ಯಸ್ ಎ LIC ಏಜೆಂಟ್ ಆಗಿ ನಾನು ಕಸ್ಟಮರ್ ಹತ್ರ ಹೋಗ್ತೀನಿ ಅನ್ನೋದು ಕಷ್ಟನಾ? ಯಾವ್ದು ಕಷ್ಟ ಸರ್? ನಾನು ಏಜೆಂಟ್ ಆಗಿ ಕಸ್ಟಮರ್ ಹತ್ರ ಹೋಗೋದು ಕಷ್ಟ ಸರ್, ಕರೆಕ್ಟಾ? ಕಸ್ಟಮರ್ ಪಾಲಿಸಿ ಕೊಟ್ಟೆ ಕೊಡ್ತಾನೆ ಅಂದ್ರೆ ಹೆಂಗ್ ಹೋಗ್ತೀವಿ ಸರ್? ನಾವೇ ಡಿಸೈಡ್ ಮಾಡ್ತೀವಿ ಇವ್ನು ಕೊಡಲ್ಲ ಅಂತ. ಸೊ ಎಷ್ಟೊಂದು ಸತಿ ಫೇಲ್ಯೂರ್ ಹೆಂಗಾಗುತ್ತೆ ಅಂದ್ರೆ ನಾವೇ ನಮ್ಮ ಮೈಂಡ್